ಹ್ಞೂ ನೋಡೋಣ ತಗೋ. ನೀನ ಅಂದ್ಯಲ್ಲ ಕಾಲನ ನಿರ್ಧಾರ ಮಾಡುತ್ತಂತಂದು. ಆಯ್ತು ತಗೋ, ಕಾಲನ ನಿರ್ಧಾರ ಮಾಡಲಿ ಆಯ್ತಾ. ಏನು ತಾಯಿ ಮಗಳ ಮಾತುಕತೆ ಭಾಳ ಜೋರೈತಿ. ಯಪ್ಪ ಅವರಿಬ್ರದ್ದು ಮಾತುಕತೆ ಹಂಗೆ ಇದ್ದಿದ್ದೆ ಬಿಡು. ಅಂದಂಗ ನಾನು ನಿಂಗೆ ಹೊಲ್ದಾಗಿಂದ ಬರೋ ಮುಂದೆ ಸೌತೆಕಾಯಿ ಹರ್ಕೊಂಬ ಅಂತ ಅಂದಿದ್ದೆ, ಹರ್ಕೊಂಬಂದಿಯೇನ? ಅಯ್ಯೋ ಮಗಳ, ಅದನ್ನ ಹರ್ಕೊಂಬರಾಕಂತನ ಹೋಗಿದ್ದೆವ, ಮರ್ತ ಬಿಟ್ಟೆ ನೋಡ ನಾನು. ಹಂಗಾಗಿ ಚಂದ್ರು ಕೃಷ್ಣ ಇನ್ನ ಹೊಲ್ದಾಗ ಅದಾರಲ್ಲ, ಅವ್ರು ಇನ್ನೇನು ಬರ್ತಾರ, ಅವ್ರಿಗೆ ಫೋನ್ ಹಚ್ಚೇಳಿನಿ ಬರೋ ಮುಂದೆ ಸೌತಿಕಾಯಿ ಹರ್ಕೊಂಬರಪ್ಪ, ಗೌರಿ ಕೇಳಾಳ ಅಂತಂದು ಹೇಳಿನಿ, ಹರ್ಕೊಂಬರ್ತೀನಿ ಅಂದಾರ ತಗೋ. ಸರಿನಾ? ಹೋಗಯ್ಯಪ್ಪ, ಏನೇನು ನಾನು ಹಿಂಗೆ ಹೇಳಿದ್ದೇ ಇಲ್ಲ. ಅಣ್ಣ ಅವ್ರು ತರ್ತಾರನೇ ಏನಿಲ್ಲ. ನೀ ತರ್ತಿ ಅಂತಂದು ಇಷ್ಟು ತನಕ ಇಲ್ಲೇ ಕಾಯ್ಕೋ ಅಂತ ಕುಂತಿದ್ದೆ ನಾನು. ಸೌತೆಕಾಯಿ ಎದಕ್ಲೆ ಈಗ? ಹ್ಞೂ ಲೇ ಗೌರಿ, ಎದಕ್ಕೆ ಬೇಕು ನಿನಗೆ ಈಗ ಸೌತೆಕಾಯಿ? ಯವ್ವ, ನಂದು ಕಣ್ಣತ್ರ ಎಲ್ಲ ಕಪ್ಪಾಗ್ಬಿಟ್ಟವು, ನಿದ್ದೆ ಸರಿ ಆಗ್ಲಾರ್ದಕ್ಕೆ. ಅದಕ್ಕೆ ಸೌತೆಕಾಯಿನ ಸ್ವಲ್ಪ ಕಣ್ಣಿಗೆ ಇಟ್ಕೊಂಡು ಮಕ್ಕೊಂಡ್ರೆ ಕಣ್ಣು ತಂಪು ಅನ್ಸುತ್ತಾ. ಆಮೇಲೆ ಕಣ್ಣತ್ರ ಏನು ಕಪ್ಪಾಗೈತಲ್ಲ, ಡಾರ್ಕ್ ಸರ್ಕಲ್ಸ್ ಅಂತಾರೆ, ಅದೆಲ್ಲ ಬಂದೈತಲ್ಲ, ಅದೆಲ್ಲ ಹೋಗ್ಬಿಡ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಬೇಕಾಗಿತ್ತು ನಂಗೆ. ಅದು ಅಲ್ದೆ ಇನ್ಮೇಲೆ ಒಂದು ಸ್ವಲ್ಪ ಡಯಟ್ ಮಾಡೋಣ ಅಂತ ಅನ್ಕೊಂಡಿನಿ. ಇದು ಸೌತೆಕಾಯಿ, ಕ್ಯಾರೆಟ್ ಇವು ಸೊಪ್ಪೆಲ್ಲ ಒಂದು ಸ್ವಲ್ಪ ತಿನ್ಕೊಂತಿದ್ರೆ ಸ್ಲಿಮ್ ಆಗಿ ಚಂದನತಂಗೆ ಕಾಣಿಸ್ತಾರಂತ. ಅದಕ್ಕೆ ಹಾಗೆ ಮಾಡ್ಬೇಕಂತ ಅನ್ಕೊಂಡಿನಿ. ಅದಕ್ಕೆ ಅಪ್ಪಗೆ ಸೌತೆಕಾಯಿ ತೊಂಬ ಅಂತ ಹೇಳಿದ್ದೆ. ಓ ಹೌದನವ? ರೀ ಏನ್ರಿ ನೀವು, ಆ ಹುಡುಗಿ ಏನೋ ಅಪರೂಪಕ್ಕೆ ನಿಮಗೆ ಹೊಲ್ದಾಗಿಂದ ತೊಮ್ಮ ಅಂತ ಹೇಳಿದ್ರ, ನೀವೇನ್ರಿ ನೀವು ಹಂಗೆ ಬಿಟ್ಟು ಬಂದಿರಿ? ಲಕ್ಷ್ಮಿ ಏನು ಅಳಿ ಅಂದ್ರೆ ಮರ್ತಾರಂತ ಹೇಳಿಲ್ಲ, ಮತ್ತೇನು ಅದನ್ನ ಪದೇ ಪದೇ ಕೇಳಿದೆ. ಗೌರಿ, ಈ ಹೆಂಗೋ ನಿಮ್ಮ ಅಣ್ಣ ತರ್ತೀನಂತ ಅಂದಾರಲ್ಲ, ತರ್ತಾರ ಬಿಡು, ಏನು ತಲೆ ಕೆಡ್ಸ್ಕೊಬೇಡ. ಅಕಸ್ಮಾತ್ ಮರ್ತು ಬಂದ್ರೂ ನಾ ವಾಪಸ್ ಕಳಿಸ್ತೀನಂತ ಹಾಕೊಂಬರ್ತಾರ ಸಂಜೆ ಮುಂದಾರ. ಆತಾ ಸಮಾಧಾನ? ಸರಿ ತಗೋರಿ. ಅಳಿ ಅಂದ್ರೆ ಹಂಗೆ ನಿಂತಿರಲ್ಲ, ಕುತ್ಕೊಬರ್ರಿ. ಅತ್ಯಾರ, ನಿಮ್ದೆಲ್ಲ ನಾಷ್ಟ ಆತನ್ರಿ? ಅಳಿಯಂದ್ರ ಇನ್ನ ಇಲ್ರಿ, ನಿಮ್ಗೆ ಇಷ್ಟವಾಗಿದ್ದ ನಾಷ್ಟನ ಮಾಡಾಕೊಂತಾರ. ಅದನ್ನೇನಾರ ನೀವು ನೋಡಿದ್ರಿ ಅಂದ್ರೆ ಫುಲ್ಲು ಖುಷಿ ಆಗ್ಬಿಡ್ತೀರಿ ನೋಡ್ರಿ. ಅಂಥದ್ದೇನು ಬೇಯವ್ವ, ಅಂಥದ್ದೇನು ಮಾಡಾಕೊಂತಾರ ಈ ಸೊಸ್ಯಾರ? ನಾವೆಲ್ಲ ತಿನ್ಲಾರ್ದಂಥದ್ದು, ಅದು ಇಷ್ಟು ದಿನ ತಿಂದೇ ಇರೋವಂಥದ್ದು. ಎರಡ ನಿಮಿಷ ಇರೋ ತರ್ತಾರ. ಲಲಿತವ, ಸೌತವ, ನಿಮ್ಮ ಮಾವ ಬಂದ, ಲಗುನ ತಗೊಂಬರವ ನಾಷ್ಟನ. ಆತ್ರಿ ಹತ್ತಿರ ತಗೊಂಡು ಬಂದ್ವಿ. ಏನು ಬೇಯಮ್ಮ ಅಂಥದ್ದು ನಾಷ್ಟ? ಏನಾರ ಸ್ಪೆಷಲ್ಲಾಗಿ ಪಿಜ್ಜಾ ಗಿಜ್ಜಾ ಏನಾರ ಮಾಡಾರ, ಅಥವಾ ಚೀಸ್ ಹಾಕಿ ಸ್ಯಾಂಡ್ವಿಚ್ ಏನಾರ ಮಾಡಾರ ಮನ್ಯಾಗ? ನಿಂದಂತೂ 3 ಹೊತ್ತು ಅದ್ರಾಗ ಇರ. ಅಪ್ಪಿದ್ದ ಅದೆಂಥದ್ದು ಬರ್ಗರ್, ಬರೀ ಇದ್ರಾಗ ಇದ್ಬಿಡು ನೀನು. ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದನ? ಏನಿನ ಏನು ತಿನ್ಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ. ಮತ್ತು ಅದೆಂಥದ್ದು ಡೇಟ್ ಅದನ್ನು ಮಾಡ್ತೀನಿ ಅಂತ ಅಂತಿದ್ದಿ. ಅದನ್ನೆಲ್ಲ ಮಾಡಾರ ಇಂಥದ್ದು ತಿಂತಾರನ ಏನಾರ? ಅಯ್ಯೋ ಯಮ್ಮ, ಡೇಟ್ ಅಲ್ಲ ಬೇ, ಡಯಟ್. ಡೇಟ್ ಅಂದ್ರೆ ಮತ್ತೆ ಬೇರೆ ಅರ್ಥನ ಹೋಗೈತಿ. ಡೇಟ್ ಅಲ್ಲ, ಡಯಟ್ ಅದು. ಎಂತದ ಒಂದು ದಟ್ಟ ತಗ. ಅಯ್ಯೋ ಯಮ್ಮ, ಯಾರ ಮುಂದಾರ ಹಿಂಗಂದ್ರೆ ನಾನು ಮರ್ಯಾದೆ ತೆಗೆದಿಟ್ಟಿವೆ ನೀನು. ಡಯಟ ಬೇರೆ, ಡೇಟ್ ಅಂದ್ರೆ ಹುಡುಗ ಹುಡುಗಿ ಅದು ಏನೇನೋ ಹೇಳ್ತಾರೆ ಬಿಡು, ನಿನಗೆಲ್ಲ ಅದು ಅರ್ಥ ಆಗಂಗಿಲ್ಲ. ಒಟ್ಟಿನಲ್ಲಿ ನೀನು ಏನು ಹೇಳಕ್ಕೆ ಸುಮ್ಮನೆ ಇದ್ದು ಬಿಡು ಅಷ್ಟೆ. ಆಯ್ತು ತಗೋರವ, ಲಗುನ ತಂಬರ. ಯವ್ವ, ನಿಮ್ಮ ಅಮ್ಮ ಹೇಳ ನೋಡಿದ್ರೆ ನಾನು ಕಾಯ ಕುಂತೀನಿ. ಅದು ಏನಂತದ್ದು ನಾಷ್ಟ ಮಾಡಿರಿ ಮನ್ಯಾಗ ಅಂತಂದು. ತೊಗೊಂಬರಿ ಲಗುನ. ಸವಿತವ, ಏನದು ನಾಷ್ಟ? ಅದು ಮಾವರ, ಅಮ್ಮರ ಇವತ್ತು ರಾಗಿ ಗಂಜಿನ ಮಾಡಿಬಿಡಿ ಎಲ್ರಿಗೂ ನಾಷ್ಟನ ಅಂತಂದಿದ್ದು. ಹಾಗಾಗಿ ಲಲಿತಾ ರಾಗಿ ಗಂಜಿನ ಮಾಡಾಡ್ರಿ. ಅಬ್ಬಾಬಾಬಾಬಾ, ರಾಗಿ ಗಂಜಿನ? ಅಯ್ಯೋ, ನಂಗೆ ರಾಗಿ ಗಂಜಿ ಅಂದ್ರೆ ಭಾಳ ಇಷ್ಟವ. ಇವ್ವ ಎಷ್ಟು ದಿನ ಆಗಿತ್ತು. ಅವಾಗ ಅತ್ತಿಯರು ಮಾಡ್ಕೊಡ್ತಿದ್ರು ರಾಗಿ ಗಂಜಿನ, ಅವಾಗ ಕುಡ್ದಿದ್ದು. ನಿಮ್ಮ ಅತ್ತಿಗಂತೂ ರಾಗಿ ಗಂಜಿ ಮಾಡಕ್ಕೆ ಬರಂಗಿಲ್ಲ. ಈ ಹೌದನ, ಅದಕ್ಕೆ ಅಂದಾರ ಅತ್ತಿಯರು ನಿಂಗೆ ಇಷ್ಟ ಆಗಿದ್ದ ನಾಷ್ಟ ಇವತ್ತಂತಂದು. ಕೊಡು ಇಲ್ಲಿ, ಕುಡಿಬೇಕು. ನಾವು ಮೊದಲು ರಾಗಿ ಗಂಜಿ ಕುಡಿಬೇಕು. ಕೊಡು ಇಲ್ಲಿ. ಅಲ್ಲ, ರಾಗಿ ಗಂಜಿ ಯಾರು ನಾಷ್ಟ ಅಂತಾರನ? ಏನಾರ ಉಪ್ಪಿಟ್ಟಾರ ಅವಲಕ್ಕಿರ ಏನಾರ ಮಾಡಬಿಟ್ಟು ನೀವು ರಾಗಿ ಗಂಜಿ ಮಾಡ್ಕೊಂಡ್ ಬಂದಿರಲ್ಲ ಮಾವರ. ಇದ್ರಾಗ ಒಂದು ಸ್ವೀಟ್ ಅಂದು ಮಾಡೈತ್ರಿ, ಸಿಹಿದ ರಾಗಿ ಗಂಜಿ ಮಾಡೈತಿ. ಇನ್ನೊಂದು ಒಂದು ಸ್ವಲ್ಪ ಉಪ್ಪು ಗಿಪ್ಪ ಎಲ್ಲ ಹಾಕಿ ರಾಗಿ ಗಂಜಿ ಮಾಡಾಡ್ರಿ. ನಿಮ್ಗೆ ಯಾವ್ದು ಇಷ್ಟ ರೀ ಅದಕ್ಕೆ ಕೊಡ್ತೀನಿ. ನಂಗೆ ಈ ಕಡೆದು ಕೊಡವ, ಇದು ಉಪ್ಪು ಗಿಪ್ಪ ಎಲ್ಲ ಹಾಕಿ ಉಳ್ಳಾಗಡ್ಡಿ ಮೆಣಸಿಕಾಯಿ ಎಲ್ಲ ಹಾಕಿ ಮಾಡೈತಲ್ಲ, ಆ ರಾಗಿ ಗಂಜಿ ಕೊಡಿ. ನಂಗೆ ಅದಂದ್ರೆ ಭಾಳ ಇಷ್ಟ. ಅಮ್ಮರ, ನಿಮ್ಗೆ ಯಾವ್ದು ಬೇಕ್ರಿ? ನಂಗಿದು ಸಿಹಿದ ಕೊಡವ. ನಂಗೆ ಸಿಹಿದ ರಾಗಿ ಗಂಜಿ ಅಂದ್ರೆ ಭಾಳ ಇಷ್ಟ, ಅದನ್ನ ಕೊಡಿ ಇಲ್ಲಿ. ಲೇ ಸವಿ, ನನಗೊಂದು ಮಾತು ಕೇಳಕ್ಕೆ ಬರಲ್ಲ ಅಲ್ಲೇ ನಾಷ್ಟ ಏನು ಮಾಡ್ಬೇಕಂತಂದು. ಅಯ್ಯೋ ಅತ್ಯಾರ, ಅಮ್ಮಾರ ಹೇಳಿದ್ರಿ ಎಲ್ಲರಿಗೂ ರಾಗಿ ಗಂಜಿನ ಮಾಡು, ಎಲ್ಲರೂ ತಿಂತಾರ ನಮ್ಮ ಮನ್ಯಾಗ ಇಷ್ಟಪಟ್ಟು ಅಂತಂದ್ರೆ ಅದಕ್ಕೆ ಮಾಡ್ತೀರಿ. ಬೇಕಾದ್ರೆ ಅಮ್ಮಾರ ಇಲ್ಲೇ ಅದಾರ ನೋಡ್ರಿ, ಕೇಳ್ರಿ ನೀವ. ಅತ್ಯಾರ ಭಾರಿ ಬೆಸ್ಟ್ ಮಾಡಿರಿ ನೋಡ್ರಿ. ಈ ಬಿಸ್ಲಾಗ ರಾಗಿ ಗಂಜಿ ಕುಡಿದ್ರೆ ಎಷ್ಟು ತಂಪು, ಎಷ್ಟು ಹಿತ ಅನಿಸ್ತೈತಿ. ಭಾರಿ ಚಲೋ ಕೆಲಸ ಮಾಡಿರಿ ಅತ್ಯಾರ ನೀವಂತೂ. ನಂಗಂತೂ ಭಾಳ ಖುಷಿ ಆಯ್ತು ನೋಡ್ರಿ ರಾಗಿ ಗಂಜಿ ನೋಡಿ.
ಹ್ಞೂ ರೀ ಹೇಳಿ ಅಂದ್ರೆ ನನಗೂ ನಾಲ್ಗಿಗೆಲ್ಲ ಗುಳ್ಳೆ ಎದ್ಬಿಟ್ಟವ್ರಿ ಹೀಟಾಗಿ. ಅದಕ್ಕೋಸ್ಕರ ರಾಗಿ ಗಂಜಿ ಕುಡಿಯಂಗೆ ಅನ್ಸಿತಾ, ಅದಕ್ಕೆ ಹೋಗಿ ಕೇಳಿದೆ ಲಲಿತಾವ್ಗ. ನಾ ಮಾಡ್ಕೊಡ್ತೀನಿ ತಗೋರಿ ಅಮ್ಮಾರ, ಅದ್ರಾಗ ಏನೈತಂದ. ಅದಕ್ಕೆ ಹೆಂಗೆ ನಿಮಗೂ ಇಷ್ಟ ಅಲ್ರಿ ರಾಗಿ ಗಂಜಿ ಅಂದ್ರೆ, ಅದಕ್ಕೋಸ್ಕರ ಎಲ್ಲರಿಗೂ ಮಾಡಿಬಿಡವ ರಾಗಿ ಗಂಜಿ ನಾಷ್ಟನ ಎಲ್ಲರೂ ಕುಡಿತಾರ ಅಂತಂದೆ. ಅದಕ್ಕೆ ಎಲ್ಲರಿಗೂ ಮಾಡಿಬಿಟ್ಟಾಳ ನೋಡ್ರಿ. ನಾನು ಒಂದು ಥರ ಮಾಡಂದ್ರೆ ಆಕೆ 2 ಥರ ಮಾಡಾಳ ನೋಡ್ರಿ. ಒಂದು ಸಿಹಿದು ಮತ್ತು ಇನ್ನೊಂದು ಉಪ್ಪು ಅದೇನೇನೋ ಹಾಕಿ ಮಾಡ್ತಾಳಂತಪ್ಪ ಆಕಿ, ಹಂಗೆ ಮಾಡಾಳ ನೋಡ್ರಿ. ಯವ್ವ, ಈ ರಾಗಿ ಗಂಜಿ ಎಲ್ಲ ನಮ್ಗೆ ಸೇರಂಗಿಲ್ಲ ಬೇ. ನಿನಗಷ್ಟ ಮಾಡಂತ ಹೇಳ್ಬೇಕಿಲ್ಲ. ನಾವೇನಾರ ನಾಷ್ಟ ಮಾಡ್ತಿಲ್ಲ, ನಮ್ಗೆ ಬೇರೆದು ರಾಗಿ ಗಂಜಿ ಎಲ್ಲ ಸೇರಂಗೇ ಇಲ್ಲ ನಮಗೆ. ಲೇ, ನಿನಗಂತೂ ರಾಗಿ ಗಂಜಿ ಮಾಡಕ್ಕೆ ಬರಂಗಿಲ್ಲ. ಆ ಪಾಪ ಅದು ಲಲಿತವ್ವ ಸವಿತವ್ವ ಸೇರಿ ರಾಗಿ ಗಂಜಿ ಮಾಡಾರ. ಕುಡಿ ಸುಮ್ಮನೆ ತೆಪ್ಪಗೆ, ಇಲ್ಲದ ನಾಟಕ ಮಾಡಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ಕುಡಿ ಇವತ್ತು ನಾಷ್ಟ. ಏನಾರ ಹೆಚ್ಚು ಕಮ್ಮಿ ತುಟುಕ್ ಪಿಟಕ್ ಕಂದು ಉಪವಾಸ ಬಿದ್ದಿರ್ಬೇಕು ನೋಡಿ. ಮತ್ತೆ ನೀನು ಇವತ್ತು ಸವಿತವ್ವ ತಂದು ಕೊಡವ ಇವರಿಬ್ರಿಗೂ ರಾಗಿ ಗಂಜಿನ ಯಾವ್ದು ಬೇಕಂತ ಕೇಳಿ. ದಿನ ನೀನು ಹೇಳ್ದಂಗೆ ಮಾಡ್ತೈತಿಲ್ಲ ನಾಷ್ಟನ, ಸುಮ್ಮನೆ ತೆಪ್ಪಗೆ ಕುಡಿ ಅಂತ. ಬರೀ ನಿನಗೇನಾರ ಆತಂದ್ರೆ ನಾನು ಇಲ್ಲೇ ಅದೀನಿ, ಸೀದಾ ಕರ್ಕೊಂಡು ಡಾಕ್ಟರ್ ಹತ್ರನ ಹೊಕ್ಕೇನಂತ. ಸರಿನಾ? ಸುಮ್ಮನೆ ಕುಡಿ ಇವತ್ತ ಗಂಜಿನ. ಯಮ್ಮ, ರಾಗಿ ಗಂಜಿ ನನಗೂ ಸೇರಂಗಿಲ್ಲ ಬೇ ಅದು. ಅಯ್ಯ ಗೌರಿ, ರಾಗಿ ಗಂಜಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತನ. ರಾಗಿ ಗಂಜಿ ಕುಡಿಯೋದ್ರಿಂದ ನಿನಗೆ ಭಾಳ ಹೊತ್ತು ಹೊಟ್ಟೆ ತುಂಬ್ದಂಗೆ ಇರ್ತೈತಿ, ಬೇಗ ಹಸುವಾಗಂಗಿಲ್ಲ. ಇದರಿಂದ ನಿನಗೆ ಆರೋಗ್ಯಕ್ಕೆ ಒಳ್ಳೇದು ಹೌದಿಲ್ಲ. ಅದೇನೋ ಡೇಟ್ ಗೀಟ್ ಅಂತೆಲ್ಲ, ಅದಕ್ಕೂ ಒಳ್ಳೇದಾಗುತ್ತೆ ಹೌದಿಲ್ಲ. ಆಮೇಲೆ ರಾಗಿ ಗಂಜಿ ಕುಡಿಯೋದ್ರಿಂದ ಈ ಬಿಸಿಲಾಗ ಈ ಹೀಟಿಗೆ ಬಾಯ ಗುಳ್ಳಿ ಹೇಳೋದು, ಮೈಯೆಲ್ಲ ಹೀಟಾಗಿ ಇದೇನಿದು ನೀನು ಮೂತ್ರಕ್ಕೆ ಹೋದಾಗ ಮೂತ್ರ ಉರಿತೈತಲ್ಲ, ಅದೆಲ್ಲ ಕಡಿಮೆ ಆಕೈತಿ. ದೇಹಕ್ಕೆ ತಂಪು ಗೊತ್ತನೇ ಇದು. ಆಮೇಲೆ ನೀನೇನು ಹೇಳ್ತಿದ್ದಲ್ಲ, ನಾನು ದಪ್ಪ ಆಗಬಾರ್ದು, ಹಿಂಗೆ ತೆಳ್ಳಗಿರಬೇಕು ಅಂತ ಏನು ಹೇಳ್ತಿಯಲ್ಲ, ಅದಕ್ಕೂ ಕೂಡ ಭಾಳ ಒಳ್ಳೆಯದು. ಇದು ದಪ್ಪ ಆಗಕ್ಕೆ ಬಿಡಂಗಿಲ್ಲ. ರಾಗಿ ಗಂಜಿ ಕುಡಿದೆ ಅಂದ್ರೆ ಇದೇನು ಸ್ಲಿಮ್ ಏನು ಅಂತಿರಲ್ಲ, ಹಂಗೆ ಸ್ಲಿಮ್ ಆಗಿರ್ಬೋದು. ಆಮೇಲೆ ಬೊಜ್ಜು ಕೂಡ ಕರಗುತ್ತಾ ಗೊತ್ತನ ನಿನಗೆ. ಇಷ್ಟೆಲ್ಲ ಚಲೋ ನತಂಗ ಐತಿದ ರಾಗಿ ಗಂಜಿಯಾಗ. ಇಷ್ಟೆಲ್ಲ ಇದರಿಂದ ಉಪಯೋಗ ಅದಾವು. ನೀ ನೋಡಿದ್ರೆ ಇದನ್ನ ಕುಡಿಯಲ್ಲ ಅಂತಿದಿ, ಅದೇನೋ ಸೊಪ್ಪು ಸದಿ ಏನೇನೋ ತಿಂತೀಯ ಅಂತೀಯಲ್ಲ, ಅದಕ್ಕಿಂತ ಚಲೋ ಗೊತ್ತಾ ಇದು. ಸುಮ್ಮನೆ ಕುಡಿ, ಇವತ್ತು ಕುಡಿದು ನೋಡು, ಗೊತ್ತಾಕೈತಿ ನಿನಗೆ. ಯಮ್ಮ, ಇಷ್ಟೆಲ್ಲ ಆಯ್ತನ ಬೇ ರಾಗಿ ಗಂಜಿಯಾಗ? ಹಂಗಂದ್ರೆ ರಾಗಿ ಗಂಜಿ ಕುಡಿಯೋದ್ರಿಂದ ದಪ್ಪೇನಾಗಲ್ಲಲ್ಲ ನಾನು? ಇಲ್ಲ ಯವ್ವ, ದಪ್ಪ ಆಗಂಗಿಲ್ಲ ತಗೋ. ಆಗಿನ ಕಾಲದಾಗ ಮಂದಿ ಬರೇ ಇಂಥ ರಾಗಿ ಗಂಜಿ, ರಾಗಿ ಅಂಬ್ಲಿ, ರಾಗಿ ಮುದ್ದಿ, ಜೋಳದ ಮುದ್ದಿ, ಸೊಂಟಿ ಇಂಥದೆಲ್ಲ ತಿಂತಿದ್ರೆ ಎಷ್ಟು ಗಟ್ಟಿ ಇರ್ತಿದ್ರಿ ಮಂದಿ. ಈಗಿನ ನೋಡು ಹೆಂಗೆ 20-30 ವರ್ಷಕ್ಕೆ ನಡಾನೋವು, ಬೆನ್ನೋವು, ಕಾಲು ನೋವು, ಆ ನೋವು, ಈ ನೋವು ಅಂತ ಅಂತೀರಿ. ಸುಮ್ಮನೆ ಕುಡಿ, ಆರೋಗ್ಯಕ್ಕೆ ಭಾಳ ಒಳ್ಳೇದಿದೆ. ನೀ ಕುಡಿ. ಇವತ್ತೊಂದಿನ ನನ್ನ ಮಾತು ಕೇಳಿಬಿಡಿ, ನೀನು ಸಾಕು. ನಾಳೆಯಿಂದ ನೀನು ಇವಾಗೇನಾರ ಈ ಗಂಜಿ ಕುಡಿದೆ ಅಂದ್ರೆ ನಾಳೆಯಿಂದ ಲಲಿತಾ ಅತ್ತಿಗೆಮ್ಮ ನಂಗೆ ಇದೇ ಗಂಜಿ ಮಾಡಿಕೊಡು, ನಂಗೆ ರಾಗಿ ಗಂಜಿನ ಬೇಕಂತಿದ್ದೀನಿ, ನೀನು ಕುಡಿದು ನೋಡ್ಬೇಕಾದ್ರೆ. ಹೌದನ್ಬೇಮ್ಮ? ಸರಿ ಹಂಗಂದ್ರೆ ನಾನು ದಪ್ಪ ಆಗಂಗಿಲ್ಲ ರಾಗಿ ಗಂಜಿ ಕುಡಿಯೋದ್ರಿಂದ ಅಂತ ಅನ್ನಂಗಿದ್ರೆ ನಾನು ರಾಗಿ ಗಂಜಿನ ಕುಡಿತೀನಿ. ತಡಿ ಅದಕ್ಕೆಮ್ಮ, ನನಗೂ ರಾಗಿ ಗಂಜಿನ ತಂದು ಕೊಡ್ರಿ. ಸರಿನವ್ವ. ಯಾವ್ದು ಬೇಕಾ ನಿಂಗೆ? ಸಿಹಿದ ಬೇಕಾ ಅಥವಾ ಇನ್ನೊಂದು ಬೇಕಾ? ಅದಕ್ಕೆ ಇನ್ನೊಂದಕ್ಕೆ ಜೀರಿಗೆ ಪುಡಿ, ಉಪ್ಪು ಅದನ್ನೆಲ್ಲ ಹಾಕಿ ಮಾಡಿ. ನಿಂಗೆ ಯಾವ್ದು ಬೇಕಾ? ಆಕೆಗೆ ಇವತ್ತು ಸಿಹಿದ ತಂದು ಕೊಡವ, ಅದನ್ನ ಕುಡೀಲಿ. ಅತ್ಯಾರ, ನಿಮ್ಗೆ ಯಾವ್ದು ಬೇಕ್ರಿ? ನನಗೂ ಅದ ಸಿಹಿದ ತಂದು ಕೊಡು, ಅದನ್ನ ಕುಡಿತೀನಿ ನಾನು. ಸರಿ ರೀ ಅತ್ಯಾರ. ಆಹಾ, ಎಷ್ಟು ಮಸ್ತ್ ಐತ್ರಿ ಅತ್ಯಾರ ಇದು ರಾಗಿ ಗಂಜಿ. ನಮ್ಮ ಲಲಿತವನ್ನ ಕೈಗುಣ ಅಂದ್ರೆ ಕೈಗುಣ. ಎಷ್ಟು ಮಸ್ತ್ ಮಾಡ್ತಾಳೆ ಅಡುಗೆನ. ಅದರಲ್ಲೂ ಈ ರಾಗಿ ಗಂಜಿ ಅಂತೂ ಮಸ್ತ್ ಐತಿ. ಲಕ್ಷ್ಮಿ ಕುಡಿದ್ ನೋಡ್ಲಿ, ಭಾರಿ ಆಗೈತಿ. ತರ ಕೇಳಿನಲ್ಲ, ತರಲಿ ತಡ್ರಿ ಕುಡಿತೀನಿ. ಆಹಾ, ತುಪ್ಪ ಭಾಳ ಹಾಕಿ, ಬೆಲ್ಲಗಿಲ್ಲ ಹಾಕಿ ಎಷ್ಟು ಮಸ್ತ್ ಮಾಡಾಳ. ಆಹಾ ಗೌರಿ, ನೀ ರಾಗಿ ಗಂಜಿ ಕುಡಿದ್ ನೋಡಿ ಇವತ್ತು. ನಾಳೆಯಿಂದ ರಾಗಿ ಗಂಜಿನ ಬೇಕು ನನಗಂತಿದ್ದೀನಿ ನೋಡ್ಬೇಕಾದ್ರೆ. ಅಷ್ಟು ಚಲೋ ಆಗೈತೆ ಬೇ ಅಮ್ಮ? ಹ್ಞೂನ್ಲೇ, ಭಾರಿ ಮಸ್ತ್ ಆಗೈತಿ. ಹ್ಞೂ ಗೌರಿ, ಗಂಜಿ ಮಾತ್ರ ಭಾರಿ ಆಗೈತಿ. ನೀ ಕುಡಿದ್ ನೋಡ್ಬೇಕಾರ ನಾಳಿಂದ ಇದಂತಿದಿ. ಅತ್ಯಾರ, ಇನ್ನು ಮೇಲೆ 2 ದಿನಕ್ಕೊಮ್ಮೆ ಮನ್ಯಾಗ ರಾಗಿ ಗಂಜಿ ಮಾಡಿಸೋ ಜವಾಬ್ದಾರಿ ನಿಮ್ದು ನೋಡ್ರಿ ಅತ್ಯಾರ. ನೀವು ಹೇಳಿ ಮಾಡಿಸ್ಬೇಕು. ಲಲಿತವ ಸರಿತವ ಏನು ಮಾಡಕ್ಕೇನು ಬೇಸರ ಮಾಡ್ಕೊನಲ್ಲ. ಆದ್ರೆ ಕೆಲವೊಬ್ರು ಇರ್ತಾರಲ್ರಿ ಅತ್ಯಾರ, ಬ್ಯಾಡ ಹಂಗಿಂಗ್ ಅಂತಾರೆ. ಅದಕ್ಕೆ ದಯವಿಟ್ಟು ಮನ್ಯಾಗ 2 ದಿನಕ್ಕೊಂದ್ಸಲ ರಾಗಿ ಗಂಜಿ ಮಾಡಿಸೋ ಜವಾಬ್ದಾರಿ ನಿಮ್ದು ನೋಡ್ರಿ. ಏನಂತೀರಿ ಅತ್ಯಾರ? ಸರಿ ತಗೋರಿ ಹೇಳಿ ಅಂದ್ರೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಇನ್ನು ಮೇಲೆ 2 ದಿನಕ್ಕೊಮ್ಮೆ ರಾಗಿ ಗಂಜಿ ನಮ್ಮನೆ ಫಿಕ್ಸ್. ಗೌರಿ ತಗೋವ ಇದು ಗಂಜಿನ. ಕುಡಿಲೇ, ಹಂಗ ಇಟ್ಕೊಂಡ್ ಕುಂತಿಯಲ್ಲ, ಕುಡಿಯವ ಗೌರಿ ನೀನು.
ಹೆಂಗೈತಿ ಗೌರಿ, ಹೆಂಗೈತಿ ಲಕ್ಷ್ಮಿ? ನಿಜ ಬೇಯಮ್ಮ, ಭಾಳ ರುಚಿ ಐತಿದು. ನಾನು ಇನ್ಮೇಲೆ ರಾಗಿ ಗಂಜಿ ಕುಡಿತೀನಿ. ಹ್ಞೂ ಪರವಾಗಿಲ್ಲ, ಒಂದ್ಸಲ ಕುಡಿಯಂಗೈತಿ. ನಿಂದ ನಾಲ್ಗಿನ ಅಲ್ಲ ಬಿಡ್ಲಿ, ನಾಲ್ಗಿ ಸತ್ತೋಗೈತಂತ ಅನಿಸ್ತೈತಿ. ಅದಕ್ಕೆ ಯಾವುದು ನಿನಗೆ ರುಚಿನ ಹತ್ತವಲ್ದು ಬಿಡ, ನಿನಗೆ ಇಷ್ಟ ಆಗಲಿಲ್ಲ ಅಂದ್ರೆ. ಗೌರಿ ನೀ ಕುಡಿಯವ, ಅತ್ಯಾರ ಕುಡೀರಿ ನೀವು. ಲಲಿತವ, ಸವಿತವ, ನನಗೂ ಇನ್ನೊಂದು ಅದು ರಾಗಿ ಗಂಜಿ ಸಿಹಿದು ಮಾಡಿಯಲ್ಲ, ಅದನ್ನೊಂದು ತೊಗೊಂಬರ್ಯವ, ಅದನ್ನೊಂದು ಕುಡಿತೀನಿ ನಾನು. ಸರಿ ರೀ ಮಾವರ.